ಬಹು ನಿರೀಕ್ಷಿತ ಕಿತ್ತೂರು ಬಸ್ ಡಿಪೋ ಕಾಮಗಾರಿ ಪರಿಶೀಲನೆ. ಡಿಸೆಂಬರ್ ಅಧಿವೇಶನದ ವೇಳೆ ಉದ್ಘಾಟನೆ. ವಿದ್ಯಾರ್ಥಿಗಳ ಸಂಚಾರಕ್ಕೆ ನೆರವು. ನಾನ್ ಸ್ಟಾಪ್ ಬಸ್ಗಳು ಕಿತ್ತೂರಿನಲ್ಲಿ ಕಡ್ಡಾಯವಾಗಿ ನಿಲುಗಡೆಗೆ ಉಪಾಧ್ಯಕ್ಷರ ಆದೇಶ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ NWKRTC ಉಪಾಧ್ಯಕ್ಷರಾದ ಸುನಿಲ್ ಹನಮಣ್ಣವರ ಅವರು ನೂತನವಾಗಿ ನಿರ್ಮಾಣವಾದ ಚೆನ್ನಮ್ಮನ ಕಿತ್ತೂರು ಬಸ್ ಡಿಪೋ ಕಾಮಗಾರಿಗೆ ಭೇಟಿ ನೀಡಿ ಪ್ರಗತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಕಾಮಗಾರಿಯ ಗುಣಮಟ್ಟ, ನಿಗದಿಪಡಿಸಿದ ಗಡುವು ಮತ್ತು ಸಾರ್ವಜನಿಕರ ವಿಶೇಷವಾಗಿ ವಿದ್ಯಾರ್ಥಿಗಳ ಸಂಚಾರ ಸಮಸ್ಯೆಗಳ ಕುರಿತು ಅವರು ಅಧಿಕಾರಿಗಳಿಗೆ ಮಹತ್ವದ ನಿರ್ದೇಶನಗಳನ್ನು ನೀಡಿದರು. ಕಾಮಗಾರಿ ಮತ್ತು ಗುಣಮಟ್ಟದ ಕುರಿತು ಸೂಚನೆಗಳು, ಸುರಕ್ಷತಾ ಕ್ರಮ, ವಿದ್ಯುತ್ ಪೆಟ್ಟಿಗೆ ಅಳವಡಿಸಿದ ಸ್ಥಳದಲ್ಲಿ ಯಾವುದೇ ಲೋಪವಾಗದಂತೆ ಕೂಡಲೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಯಾವುದು ಪ್ರಾಬ್ಲಮ್ ಬೇರೆ ಏನು ಮಾಡೋದಲ್ಲ. ಸ್ವಲ್ಪ ಹಳೇದು ಅಪ್ಡೇಟ್ ಇಲ್ಲ ಸರ್. ಈಗ ಲೇಟೆಸ್ಟ್ ಹೋದ ವಾರದಾಗ ಮಂಗಳೂರಿಗೆ ಅಪ್ಲೈ ಮಾಡಿದ್ವಿ. ಪಾರ್ಷಿಯಲ್ ಪೇಮೆಂಟ್ ಮಾಡ್ಯಾರ ಸರ್. ನಾವು ಡಿಪೋಕ್ಕೆ ಯಾವುದು ಯೂಶಲಿ ಸರ್ ಎಲ್ಲ ಡಿಪೋ ಇವರಿಂದ ಕಟ್ಟಿಲ್ಲ ಸರ್. KSRTC ಇಂದ ಹೋಗಿಲ್ಲ ರೀ. ಅವ್ರ ಡಿಡಕ್ಟ್ ಮಾಡಿದ್ದನ್ನ ಈಗ ಅದ್ರಾಗೆ ಒಂದು ನಿಮಿಷ ಅದ್ರಾಗೆ ಸರ್ ಅದು ನಾನು ಕೆಜೆಟ್ ಎಲ್ಲ ತಂದ್ಬಿಟ್ಟಿನಿ ಸರ್. ಹ್ಞೂ ಸರ್, ನಾವು ಕಟ್ ಮಾಡೀವಿ ಸರ್. ಕಟ್ ಮಾಡಿ ನಾವು ಅದಕ್ಕೆಲ್ಲ ಡಾಕ್ಯುಮೆಂಟ್ ಕೊಟ್ಟಾರ ಸರ್. ಅದನ್ನ 1% ನಾವು ಕಟ್ ಮಾಡಿ ಚಲನ್ ಕೊಟ್ಟಿವಿ ಸರ್. ಹೌದು ಸರ್, ಅದೆಲ್ಲ ಕೊಟ್ಟಿವಿ. ನಮ್ಮಲ್ಲಿ ಚಲನ್ ಏನು ಜನರೇಟ್ ಆಗೈತಿ ಆ ಚಲನ್ ಅಮೌಂಟ್ಗೆ ನಾನು ಹಾಕಿದ ಮಾತ್ರ ಆನ್ಲೈನ್ಯಾಗ ನಿರ್ಮಾಣ ಒಳಗೆ ನಿಮ್ಗೆ ಪರ್ಮಿಷನ್ ಇಶ್ಯೂ ಆಗುತ್ತೆ, ಜನರೇಟ್ ಆಗುತ್ತೆ. ಕರೆಕ್ಟ್. ಇದಕ್ಕೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ತಂದಿದ್ದು ಸರ್. ನನಗೀಗ ಅಡಿಟ್ನಾಗ ಅಬ್ಜೆಕ್ಷನ್ ಬರ್ತೈತೆ, ಅದು ಇನ್ಪ್ರಿಸನ್ಮೆಂಟ್ ಐತ್ರಿ. ಅದಕ್ಕೆ ಹೆದರೋದು ನಾವು ಸರ್. ಲೇಬರ್ ಡಿಪಾರ್ಟ್ಮೆಂಟ್ ತಾವು ಲೆಟರ್ ಬರ್ತೀರಿ? ನಾನು ಬರ್ದೇನೆ ಸರ್, ಲೆಟರ್ ಬರ್ದೇನೆ. ಅವರಿಂದ ಕನ್ಫರ್ಮೇಷನ್ ನೀವು ಅದನ್ನ ಕ್ಲಾರಿಫಿಕೇಶನ್ ನಾವು ಮಾಡಿಸ್ತೀವಿ. ನಾವು ಕಟ್ಟಿದ್ದಿಲ್ರಿ ಇಲ್ಲ ಸರ್, ಅದು ಬೇರೆ ಸರ್. ಅದು ಮಂಡಳಿಗೆ ಹೋಗೋದು, ಇದು ಇಲಾಖೆ ಹೋಗೋದು, ಉಪಕರ ಸುಂಕ ಅಂತ ಇಲಾಖೆ ಸರ್. ಈಗ ಕ್ಲಿಯರಾಗಿ ಹೇಳ್ತದೆ ರೀ. DC ಆಫೀಸ್ನ ನಾವು ಕ್ಲಾರಿಫಿಕೇಶನ್ ಕೊಟ್ಟಾರ. ನಾನು ಅದನ್ನೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ದು ಸರ್. ಇದನ್ನು ಸುಂಕ ಅಂತ ಸೆಂಟ್ರಲ್ ಗೌರ್ಮೆಂಟ್ ಏನಾಗ್ತದೆ, ಇದನ್ನ ಇದ್ರ ಸುಂಕ ಅಂತ ತೊಗೊಂಡು ವಸೂಲಿ ಮಾಡಿರಿ ಅಂತಾರ. ಅದು ಇರೋದು ನೀವು ಕಟ್ಟೋದು ವೆಲ್ಫೇರ್ ಬೋರ್ಡಿಗೆ ಕಟ್ತೀರಿ, ಅವ್ರು ಮಂಡಳಿ ಕಟ್ತೀರಿ ನೀವು, ಕಾರ್ಮಿಕರ ಕಲ್ಯಾಣ ಮಂಡಳಿಗೆ. ಇಲಾಖೆಗೆ ಹೋಗೋದು 1% ಬೇರೆ, ಅದನ್ನು ನೀವು ಕಟ್ಟಬೇಕು. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು. ಇಲ್ಲಿ ಬೇರೆ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್. ESI ಗೌರ್ಮೆಂಟ್ ಬೇರೆ ಬೇರೆ ಫೆಸಿಲಿಟಿ ಡಿಪೋ ಮಾಡ್ಕೊಂಡಿವಿ ಸರ್. ಇಲ್ಲಿವರೆಗೂ 5 ಡಿಪೋ ಸರ್. 40ರಿಂದ 50 ಡಿಪೋ ಅದಾವ ಸರ್. ಫಸ್ಟ್ ಟೈಮ್ ತಾವು ಇದನ್ನು ಕೊಟ್ಟಿದ್ದೀವಿ ಸರ್. ಹೌದು ಸರ್. ನೀವು ಹೇಳಿದ್ಮೇಲೆ ಆದರೂ ನೀವು ಗ್ರಂಥಾಲಯ ಸೆಸ್ ಅವೆಲ್ಲ ಹೇಳಿದ್ವಿ ಸರ್. ಅವನು ಕಟ್ಟಿದ್ದೀವಿ ನಾವು. ಇಲ್ಲ ಸರ್, ಅದು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಅದು ಮ್ಯಾಂಡೇಟರಿ ಸರ್. ಎಲ್ಲ ತಮಗೂ ಹೇಳಿದ್ವಿ ಸರ್. ಆಲ್ರೆಡಿ ನಾವು ಆಶ್ರಯ ಮನೆ ವಸತಿ ಯೋಜನೆ ಒಳಗೆ ಒಂದು ಕೊಟ್ಟಿದ್ರು, ಅದಕ್ಕೂ ನಾವು ಅವನ್ನೆಲ್ಲ ಹಾಕಿ ಹಾಕ್ತೀವಿ ಸರ್. ನಮ್ಮ ULB ರನ್ ಆಗೋದ ನೀವು ಕಟ್ಟೋ ಟ್ಯಾಕ್ಸ್ ಮೇಲೆ ಸರ್. ಕರೆಕ್ಟ್ ಸರ್. ಜೊತೆಗೆ ನಾನು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಕೊಟ್ಟೆ ಸರ್. ಅದು ನೀವು ಕಟ್ಟೋದು ಕಾಂಟ್ರಾಕ್ಟರ್ ಬಿಲ್ನಿಂದ ಕಟ್ತೀರಿ, ಅವ್ನ ಕಡೆ ಲೇಬರ್ಸ್ ಮಾಡ್ತಾರೆ. ಈಗ ಏನೈತಿ, ಇಲಾಖೆ ಕಟ್ಟೋ ಸರ ಇವ್ರಿಗೆ ಬೇರೆ ಬೇರೆ ಸ್ಕೀಮ್ ಕೊಡ್ತಿರ್ತಾರ. ಹೆಲ್ತ್ ಅವ್ರಿಗೆ ಮನಿ ಕೊಡ್ತಾರ, ಬೇರೆ ಬೇರೆ ಕೊಡ್ತಿರ್ತಾರ. ಅದನ್ನ ಇಲಾಖೆ ಅದನ್ನ ಸ್ಪಾನ್ಸರ್ ಮಾಡ್ತಿರ್ತೈತಿ. ಅದನ್ನು ಕಲೆಕ್ಷನ್ ಮಾಡಿಸುವಾಗ ಸ್ಪಷ್ಟವಾಗಿ ಹೇಳೋದು. ಇದನ್ನ ಯಾರು ಪ್ಲಾನ್ ಅಥಾರಿಟಿ ಈ ಬಿಲ್ಡಿಂಗ್ ಪರ್ಮಿಷನ್ ಅಪ್ರೂವ್ ಮಾಡ್ತಾರೋ ಆ ಅಥಾರಿಟಿ ರಿಕವರ್ ಮಾಡಿ ಪೇ ಮಾಡಬೇಕು 30 days ಒಳಗೆ ಅಂತ ಐತೆ. ಯಾವ ಡಿಪೋಕ್ ಇದು ಮಾಡಿಲ್ರಿ ಫಸ್ಟ್ ಟೈಮ್ ಇದೆ ಸರ್. ನಿಮ್ಗೆ ಕರೆಸ್ಪಾಂಡೆನ್ಸ್ ಇವ್ರಿಗೂ ಅದು ಇದು ನೀವು ಯಾಕೆ ಕೇಳ್ತಿರಲ್ಲ, ಇವ್ರಿಗೂ ಫಸ್ಟ್ ಟೈಮ್ ಅವ್ರು ಕ್ಯೂ ಮೇ ಬಿದ್ದೈತಿ. ಈಗ ಕರೆಕ್ಟೇ. ಹೌದು ಸರ್. ನೀವೇನು ಮಾಡಿರಿ, ಒಂದು ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿದಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರ್. ಸ್ವತಃ ಶಾಸಕರು ಬಂದು ಕೂಡ ಆ ಸಮಸ್ಯೆಯನ್ನು ನೋಡಿ ಆ ಡಿಪೋ ಅವ್ರಿಗೆ ಹೇಳಿದರು ಒಂದಷ್ಟು ಬಸ್ ಬಿಡ್ರಿ ಅಂತೇಳಿ. 2 ದಿನ ಬಿಡ್ತಾರೆ ಸರ್, ಅತ್ತಿಂದ ಬಿಟ್ಬಿಡ್ತಾರೆ ಪ್ರತಿದಿನ ಸರ್. ಈಗ ಗ್ಯಾರಂಟಿ ಬಂದ ಮೇಲೆ ಆ ವಿದ್ಯಾರ್ಥಿಗಳು ಮತ್ತಷ್ಟು ತೊಂದರೆ ಆಗ್ತಾಯಿದೆ ಸರ್. ಅದನ್ನು ಯಾವುದೇ ರೀತಿಯಾದ ಪರಿಹಾರ ಸಿಗ್ತಾ ಇದೆ. ಎಷ್ಟೇ ಸಲ ಅವರು ಶಾಸಕರು ಹೇಳಿದ್ರು ಕೂಡ, ಯಾರು ಹೇಳಿದ್ರು ಕೂಡ ಅದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಸರ್. ಅವರು ಶಾಸಕರು ಅವ್ರು ಹೇಳಿರ್ಬೇಕು. ನಾನು ಕಣ್ಣಾರೆ ಮಾಡಿ ನೋಡಿದೆ, ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅವ್ರು ಹೇಳಿದ್ದೇನೆ ಹೆಂಗೆ ಮಾಡ್ಬೇಕಂತೇಳಿ. ಒಂದು ಸ್ವಲ್ಪ ಟೈಮ್ ಕೊಡ್ರಿ ಹೇಳಿದ್ದೇನೆ. ಆ ಪ್ರೋಗ್ರಾಮ್ ಬಿಡೋದು ಏನು ಸರ್. ನೀವು ಹೇಳಿದ ಮೇಲೆ 2 ದಿವಸ ಅಷ್ಟು ಬಿಡ್ತಾರೆ ಸರ್. ಆಮೇಲೆ ಅದು ಮತ್ತೆ ಬಂದ್ ಅಲ್ಲ, ನಿಮಗೂ ಐತಿ. ನೀವು ಏನು ಹಂಗಿದು 2 ದಿವಸ ನಂತರ ಸ್ಟ್ರಾಂಗ್ ಆಗಿ ಏನಾರ ಒಂದು ಸ್ವಲ್ಪ ಹೇಳಿ ಸರ್. ಸ್ಟ್ರಾಂಗ್ ಆಗಿ ಏನಾದರೂ ಹೇಳಕತ್ತೀನಿ ನಾನು. ನೀವು ಏನು ಹಂಗೆ ತಪ್ಪಿದ್ರೆ ನಾನು ಹೇಳ್ತಾರೆ, ನಾನು ನೋಡ್ತೇನೆ. ನಾನು ಈಗ ಒಂದು 15 ದಿವಸ ಬಂದೆ ಚಾರ್ಜ್ ಈಗ ನೀವು ಸುದ್ದಿ ಮಾಡ್ರಿ 15 ಭಾಷೆ. ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒಳಗೆ ನಾ ಎಲ್ಲ ಡಿಪೋ ಓಡ್ತೇನೆ. ಇಡೀ ಈ NWKSRTC ಇನ್ನೂ ತನಕ
ಯಾರೂ ಡಿಪೋ ವಿಸಿಟ್ ಮಾಡಿಲ್ಲ. ನಾ ಆ್ಯಸ್ ವೈಸ್ ಚೇರ್ಮನ್ ಇವತ್ತಿನ ಇವತ್ತಿನ ತನಕ 9 ಡಿಪೋ ಹೋಗಿದ್ದೇನೆ. ನಾ ಡಿಪೋಗೆ ಯಾಕೆ ಹೊಂಟೇನೋ ವರ್ಕರ್ಸ್ಗೆ ಮತ್ತು ಬಸ್ಗಳಿಗೆ ಇವೆಲ್ಲ ಕರೆಕ್ಟ್ ಇದ್ದರೆ ಗಾಡಿ ಓಡೋ ಅದು ಸಲ ನಾನು ಡಿಪೋ ಹೊಂಟೇನಿ. ಆದಷ್ಟು ಶೀಘ್ರದಲ್ಲಿ ಈ ಡಿಪೋ ಓಪನಿಂಗ್ ಮಾಡೋದು ಎಕ್ದಮ್ ಅದು ಟಾಪ್ ಕ್ವಾಲಿಟಿ ಲೆವೆಲ್ ಅಂತ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ಬಸ್ ಕೊಡ್ತಾರೆ ಸರ್ ಉದ್ಘಾಟನೆ ಆಗ್ತದೆ? ಅದು ಗೊತ್ತು ಮಾತಾಡ್ತೀನಿ. ಅದು ನನ್ನ ಕಡೆ ಎಷ್ಟು ಬಸ್ ಬರ್ತಾವೆ ಏನು ಮಾಡೋದು ಸರ್ ನೀವು ಹೇಳ್ತಕ್ಕಂಥ ನೀವು ಹಂಗಲ್ಲ. ನಾ ಹೇಳಿದಾಕಿದ್ದು ನಂಗೆ ಹೋಗ್ಬೇಡ್ರಿ. ಮ್ಯಾಕ್ಸಿಮಮ್ ನಾ ಪ್ರಯತ್ನ ಮಾಡ್ತೇನೆ. ಅದು ನಾನೊಬ್ಬ MLA ಸಾಹೇಬ್ರು ಸಪೋರ್ಟ್ ಹೋದ್ರು ಡಬಲ್ ಸಪೋರ್ಟ್ ಮಾಡ್ತಾರೆ. ಹೊಸ ಬಸ್ ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ ಸರ್. ಈಗ ಅಲ್ಲಿ ಬಸ್ ನಿಲ್ದಾಣದಲ್ಲಿ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳಿದೆ. ಏನು ಸರ್? ಅಲ್ಲಿ ಫಿಲ್ಟರ್ ವಾಟರ್ ಬಂದಿದೆ ಸರ್. ಆಮೇಲೆ ಸರಿಯಾಗಿ ಅಲ್ಲಿ ಬಸ್ ಮೇಲೆ ಒಳಗಡೆ ಬರೋಕ್ಕೆ ಹೊರಗಡೆ ಬರೋಕ್ಕೆ ತೊಂದರೆ ಇದೆ ಸರ್. ಅಲ್ಲಿ ಆಕಸ್ಮಿಕ ಏನಾದರೂ ಸ್ವಲ್ಪ ತೊಂದರೆ ಆದರೂ ಬಸ್ ಬೀಳುವಂಥ ಸ್ಥಿತಿಯಲ್ಲಿದೆ. ಬಸ್ ಹೈಟ್ ಇದೆ ಸರ್. ಸ್ಲಿಪ್ ಆಗಿ ಸ್ವಲ್ಪ ಏನಾದರೂ ಯಾಮಾರಿದ್ರು ಕೂಡ ಅಲ್ಲಿ ಅನಾಹುತ ಆಗೋ ಸಾಧ್ಯತೆ ಇದೆ. ಇದೆಲ್ಲ ಗೊತ್ತಿದ್ರು ಕೂಡ ಸರ್ ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದೆ ಆಗ್ತಾ ಇಲ್ಲ ಸರ್. ಅದು ಹೇಳಿದ್ರು ಕೂಡ ಒಂದು 10 ಬುಟ್ಟಿ ಮಣ್ಣು ಒಗಿತಾರೆ, ಇಲ್ಲಿ ಏನೋ ಹೋಗೋದು ಸರಿ ಮಾಡ್ತಾರೆ ಮತ್ತು ಅದೇ ಸ್ಥಿತಿಗೆ ಬರ್ತದೆ ಸರ್. ಆಯ್ತು, ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ಅವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನೀಟ್ ಕರೆಕ್ಟ್ ಮಾಡೋ ಹೊಸ ಮಾಡ್ತಾರೆ. ಆಯ್ತು ಮತ್ತು ಒಳಗೆ ಬಸ್ ಸ್ಟ್ಯಾಂಡ್ ಎಲ್ಲ ಕೇಳಾತದೆ ಸರ್. ಅದು ಬಸ್ ಸ್ಟ್ಯಾಂಡ್ ಆಮೇಲೆ ನೋಡೋಣ. ಬಸ್ ಸ್ಟ್ಯಾಂಡ್ ಬಂದು ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಿ ಸುಧಾರಣೆ ಮಾಡೋದು. ಓಕೆ ಸರ್.